ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. जयाच्या जनी जन्म नामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 2 ಸೆಪ್ಟೆಂಬರ್ ಶ್ರೀ ಮಹಾರಾಜರವರ ಪ್ರವಚನ. ನಾಮದಲ್ಲಿ ಇರುವುದೇನೆಂದರೆ ಆಗುವುದು. ಮರಣಾತೀತ ಆಗುವುದು. ಏನಪ್ಪ ಮರಣಾತೀತ ಆಗೋದು? ಬಹಳ ಮುಖ್ಯವಾದ ಒಂದು ಶಬ್ದ ಇದು. ಈ ಒಂದು ಶಬ್ದ ಅಥವಾ ಇದು ಯಾಕೆ ಬಳಕೆ ಮಾಡಿದ್ದಾರೆ ಮಹಾರಾಜರು, ಇದರ ಮೇಲೆ ನಾವು ಚಿಂತನೆ ಮಾಡಬೇಕು. ನಾಮದಲ್ಲಿ ಇರುವುದೇನೆಂದರೆ ಮರಣಾತೀತರಾಗುವುದು, ಮರಣಕ್ಕೆ ಅತೀತ. ಹಂಗಂದ್ರೆ ಮರಣಕ್ಕೆ ಅತೀತ ಹಿಂಗಾಗಬೇಕಪ್ಪ. ಈ ಮರಣ ಯಾರಿಗಾಗತ್ತೆ ಅನ್ನೋದನ್ನು ಮೊದಲು ಚಿಂತನೆ ಮಾಡಬೇಕು ನಾವು. ಯಾರಿಗಾಗತ್ತೆ ಮರಣ? ದೇಹಕ್ಕಾಗತ್ತಾ? ದೇಹ ಅಸ್ಥಿ ಮಾಂಸದ್ದು ಊಟ ತಿಂದು ಪೋಷಣೆ ಮಾಡಿದ್ದು ದೇಹ ಪಂಚಮಹಾಭೂತಗಳಿಂದ ಆಗಿದ್ದು ಕಡೆಗೆ ಅದರಲ್ಲೇ ಹೋಗಿ ವಿಲೀನ ಆಗಿ ಪುಡಿ ಪುಡಿ ಆಗೋಗುತ್ತೆ. ಹಂಗಂದ್ರೆ ಅದಕ್ಕೆ ಮರಣ ಅಲ್ಲ, ಅದೊಂದು ಡ್ರೆಸ್. ಅದು ಡ್ರೆಸ್ ದೇಹ ಅಂದರೆ. ಯಾರಿಗೆ ಮರಣ ಆಗತ್ತೆ? ಮನಸ್ಸಿಗೆ. ಮನಸ್ಸು ಹುಟ್ಟತ್ತೆ, ಮನಸ್ಸು ಸಾಯತ್ತೆ, ಹುಟ್ಟತ್ತೆ ಸಾಯತ್ತೆ. ಈ ಮನಸ್ಸು ಹುಟ್ಟು ಸಾವಿನ ಚಕ್ರದಿಂದ ಯಾರು ಮರಣ ಅತೀತ ಆಗಬೇಕು ಅಂದರೆ ಆ ಮನಸ್ಸು, ಸೂಕ್ಷ್ಮವಾದ ಶರೀರ, ಆ ಮನಸ್ಸು ಬಿಡುಗಡೆ ಹೊಂದಿದಾಗ ಅದಕ್ಕೆ ಮರಣಾತೀತ ಅಂತಾರೆ. ಅದಕ್ಕೆ ಸಂತರಿಗೆ ಸತ್ಪುರುಷರಿಗೆ ನಾವೇನಂತೀವಿ? ದೇಹಾತೀತ, ಕಾಲಾತೀತ, ಗುಣಾತೀತ ಅಂತೀವಿ. ಯಾಕಪ್ಪ? ಎಲ್ಲಕ್ಕೂ ಅವನು ಮೀರಿದವನು, ಅತೀತನಾದವನು. ಹಾಗೆ ಇಲ್ಲಿ ನಾವು ನಾಮದಲ್ಲಿ ಇರ್ತೀವಿ, ನಾಮದಲ್ಲಿ ಸದಾಕಾಲ ಇರ್ತೀವಿ ಅಂದರೆ ಏನಪ್ಪ? ಮರಣಕ್ಕೆ ಅತೀತನಾಗೋಗಿದ್ದಾನವನು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಮಗನು ಕಾಯಿಲೆ ಬಿದ್ದರೆ ತಂದೆಯು ದೇವರಿಗೆ ಹರಕೆ ಹೊತ್ತು ಅವನನ್ನು ಬದುಕಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ಬದುಕಿದರೆ ದೇವರಿಗೆ ಅರ್ಪಿಸುತ್ತೇನೆ ಅನ್ನುತ್ತಾನೆ. ನಾವು ಭಾಳ ಸತಿ ನೋಡ್ತೀವಿ, ಕೆಲವು ಜನ ಹರಕೆ ಮಾಡಿರ್ತಾರೆ. ಏನಪ್ಪ, ಅಪ್ಪ ನನ್ನ ಮಗನ ಕಾಪಾಡಪ್ಪ, ನಿನಗೆ ಅರ್ಪಿಸ್ಬಿಡ್ತೀನಿ, ಭಗವಂತನ ಪಾದಕ್ಕೆ ಅವನಿಗೆ ಹಾಕಿಬಿಡ್ತೀನಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ. ಅರ್ಪಿಸುವುದೇನೆಂದರೆ ಮಮತ್ವ ಬಿಡುವುದೇನೆಂದರ್ಥ. ಏನಪ್ಪ? ಅರ್ಪಿಸ್ತೀನಿ ನಾನು ಅಂದರೆ ಏನು ಮಾಡ್ತಿದ್ದೀನಿ? ಆ ಮಮತ್ವ ಇಲ್ಲಿ ತನಕ ಮಗನ ಮೇಲಿತ್ತೋ ಅದನ್ನೆಲ್ಲವೂ ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ದೀನಿ. ಅದು ಅಂದರೆ ಅರ್ಥ ಮಮತ್ವವನ್ನು ಅರ್ಪಣೆ ಮಾಡೋದವನಿಗೆ. ಅಹಂಕಾರ ಮಮತ್ವದಿಂದಲೇ ಎಲ್ಲ ಗೊಂದಲ ಇರೋದು ನಮಗೆ. ನಾನು ನನ್ನ ಮಗ ಅಂದ ಅದನ್ನು ಒಮ್ಮೆ ಅವನ ಪಾದಕ್ಕೆ ಅವನಿಗೆ ಹಾಕಿದ್ಮೇಲೆ ಏನಾಗತ್ತಲ್ಲಿ? ಅವನಿಗೂ ನನಗೂ ಸಂಬಂಧ ಇಲ್ಲ. ಎಲ್ಲಿಂದ? ಮನಸ್ಸಿಂದ. ಅಂದ ಮೇಲೆ ಇಂದು ಆ ಮಗನು ಸತ್ತು ಹೋದರೆ ಆಗುವ ಹಾನಿ ಏನು? ಒಮ್ಮೆ ನಾವು ಏನಾದ್ರು ವಸ್ತು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ವಿ. ಈಗ ನಾವು ಕಾಶಿಗೆ ಹೋಗಿ ಬಿಟ್ಟು ಬರ್ತೀವಿ, ಹಾಗಲಕಾಯಿ ಬಿಟ್ಟು ಬರ್ತೀವಿ, ಆಲೂಗೆಡ್ಡೆ ಬಿಟ್ಟು ಬರ್ತೀವಿ, ನಮಗೇನು ಇಷ್ಟ ಇಲ್ವೋ ಆ ಪದಾರ್ಥ ಬಿಟ್ಟು ಬರ್ತೀವಿ. ಬಿಟ್ಟು ಬಂದಮೇಲೆ ಅದ್ರ ಮೇಲೆ ಇಷ್ಟ ಆಗುತ್ತೆ ನಮಗೆ, ನಾವು ಅದು ತಲೆ ಒಳಗಿರುತ್ತೆ. ಕಾಶಿದಲ್ಲಿ ಹೋಗಿ ಬಿಟ್ಟು ಬಂದಮೇಲೆ ಅದು ಪುನಃ ಮುಟ್ಟೋಂಗಿಲ್ಲ, ಅದರ ಮೇಲೆ ಮಮತ್ವ ಹೊಟ್ಟೋಗಿರುತ್ತೆ. ಅದರಂತೆ ಅವ್ರು ಹೇಳ್ತಾರೆ, ನೀವು ಒಮ್ಮೆ ಅರ್ಪಿಸಿದ್ದೀನಿ ಅಂತ ಹೇಳಿದ್ಮೇಲೆ ಆ ಮಗನು ಸತ್ತು ಹೋದರೆ ಹಾನಿ ಏನು? ಭಗವಂತನಿಗೆ ಅವನು ಒಮ್ಮೆ ಕೊಟ್ಟಾದ್ಮೇಲೆ ಮುಗಿದೋಯ್ತು ಅಂದಮೇಲೆ ಅದಕ್ಕೆ ದುಃಖ ಎದಕ್ಕೆ ಮಾಡ್ಕೋತೀರಪ್ಪ? ಮಗನು ಬದುಕಬೇಕೆಂದು ಅನಿಸುವುದು ನಮ್ಮ ಸುಖಕ್ಕಾಗಿ. ಅವನು ಬದುಕಬೇಕು ಎದಕ್ಕಪ್ಪ? ನಮ್ಮ ಸುಖಕ್ಕಾಗಿ. ನಾಳೆ ಮುಪ್ಪಿನ ಕಾಲಕ್ಕೆ ಅವನು ನಮಗೆ ಸಹಾಯ ಮಾಡಬೇಕು, ಮುಪ್ಪಿನ ಕಾಲಕ್ಕೆ ನಮ್ಮನ್ನು ನೋಡ್ಕೋಬೇಕು, ಮುಪ್ಪಿನ ಕಾಲಕ್ಕೆ ನಮಗೆ ಅವನಿಗೆ ಓದಿಸಿ ಬರೆಸಿ ದುಡ್ಡು ಹಣಕಾಸಿಂದ ಸಹಾಯ ಮಾಡಬೇಕು ಅನ್ನೋ ಒಂದು ಸ್ವಾರ್ಥದಿಂದ ಅವನು ಬದುಕಬೇಕು ಅಂತೀವಿ ವಿನಃ ಇನ್ಯಾವ ಕಾರಣಕ್ಕೂ ನಾನು ನನ್ನ ಮಗನ ಪ್ರೀತಿ ಮಾಡ್ತೀನಿ ಅಂದರೆ ಎದಕ್ಕೆ ಪ್ರೀತಿ ಮಾಡ್ತಿದ್ದೀನಿ? ಸ್ವಾರ್ಥಕ್ಕೆ. ನಾಳೆ ಅವ್ನು ದೊಡ್ಡದಾಗಿ ಓದಬೇಕು, ಬರೀಬೇಕು, ದುಡ್ಡು ಗಳಿಸ್ಬೇಕು, ನಮ್ಮ ಉಪ್ಪಿನ ಕಾಲಕ್ಕೆ ನಮ್ಮನ್ನು ನೋಡ್ಕೋಬೇಕು. ಯಾಕೆಂದರೆ ನಮಗೆ ಭಯ, ನಮ್ಮ ಉಪ್ಪಿನ ಕಾಲದಲ್ಲಿ ನಮ್ಮನ್ನು ಯಾರು ನೋಡ್ಕೋಬೇಕು? ಯಾರೂ ಇಲ್ಲ ಅಂದರೆ ನಮ್ಮನ್ನು ಯಾರು ನೋಡ್ಕೋಬೇಕು? ಯಾರೂ ಇಲ್ಲ. ಅನಾಥೋ ದೈವ ರಕ್ಷಕ. ಯಾರೂ ಇಲ್ಲ ಅಂದರೆ ಅವ್ನು ನೋಡ್ಕೋತಾನೆ ನಮ್ಮನ್ನು. ಆದರೆ ರಾಮನ ಮೇಲೆ ನಮಗೆ ಭರವಸೆ ಇಲ್ಲ. ಒಂದು ದಿವಸ ಇವನು ಹೋಗುವನೇ ಎಂದು ಯಾರಿಗೆ ನಿಜವಾಗಿ ಅನಿಸುತ್ತದೆಯೋ ಅವನು ದೇವರ ಹತ್ತಿರ ಹೀಗೆ ಕೇಳಲಾರನು. ಯಾರಿಗೆ ಗೊತ್ತಿದೆ ಒಂದು ದಿವಸ ಯಾರಾದರೂ ಹಿಂದೆ ಮುಂದೆ ಹೋಗ್ತಾರೆ ಅಂದಮೇಲೆ ಅವನು ಭಗವಂತನ ಹತ್ರ ಹೋಗಿ ಇವನನ್ನು ಕಾಪಾಡು ಅಂತ ಕೇಳ್ಕೊಳ್ಳೋದಿಲ್ಲ. ಆಯ್ತಪ್ಪ ನಿನ್ನ ಇಚ್ಛೆ ಅಂತ ಹೇಳ್ತಾನೆ. ಜನ್ಮ ಮರಣದ ಚಕ್ರದಿಂದ ಬಿಡಿಸು ಎಂದು ಕೇಳುವುದಕ್ಕಿಂತಲೂ ಮರಣವನ್ನು ತಪ್ಪಿಸು ಎಂದು ಕೇಳುವುದು ಎಷ್ಟು ಅನುಚಿತವಾಗಿರುತ್ತದೆ. ಮಹಾರಾಜ ಇದನ್ನು ಹೇಳ್ತಿದ್ದಾರೆ. ಯಾಕಪ್ಪ? ಈಗ ಅವರು
ಸೆಪ್ಟೆಂಬರ್ ತಿಂಗಳಲ್ಲಿ ಅಖಂಡ ನಾಮಸ್ಮರಣೆಯಲ್ಲಿ ಇರಕ್ಕೆ ಹೇಳ್ತಿದ್ದಾರೆ. ಅಖಂಡ ನಾಮಸ್ಮರಣೆಯಲ್ಲಿ ಯಾರು ಭಕ್ತ ಇರ್ತಾನೋ, ಸಾಧಕ ಇರ್ತಾನೋ, ಸಿದ್ಧ ಮುಮುಕ್ಷು ಇರ್ತಾನೋ ಅವನಿಗೆ ಇಂಥ ಒಂದು ವಿಚಾರ ಬರಬಾರ್ದು ಅಂತ ಹೇಳ್ತಿರೋದು ಮಹಾರಾಜರು. ಪ್ರಾಪಂಚಿಕ ಜನಕ್ಕಲ್ಲ, ಪ್ರಾಪಂಚಿಕ ಜನರು ಬೇಡುವ ವಸ್ತುನೇ ಪ್ರಾಪಂಚಿಕ ಆಗಿರುತ್ತೆ. ಆದರೆ ಪರಮಾರ್ಥಕ್ಕೆ ಬಂದ ಮೇಲೆ ನಾಮದಲ್ಲಿ ಯಾರು ಇದ್ದಾನೋ ಸತತವಾಗಿ ಅವನು ಧ್ಯಾಸ, ಚಿಂತನ ಮನನ ಶ್ರವಣ ಚಿಂತನ ಮನನ ನಿಧಿಧ್ಯಾಸ ಯಾರ್ದು ನಾಮನೇ ಆಗಿರುತ್ತೋ, ಸದ್ಗುರುನೇ ಆಗಿರ್ತಾನೋ ಅವನು ಕುರಿತಾಗಿದ್ದಾನೆ ಏನು ಹೇಳ್ತಿರೋದವರು, ಇದನ್ನು ತಪ್ಪಿಸ್ಬಿಡು ಅಂತ ಕೇಳೋದು ಉಚಿತವಲ್ಲ, ಅನುಚಿತ ಅಂತಾರೆ. ಹಾಗೆಲ್ಲ ಅಂಥದ್ದೆಲ್ಲ ಕೇಳಬಾರ್ದು. ನಿಜವಾದ ಭಕ್ತನು ಯಾರೆಂದರೆ ಯಾರಿಗೆ ಸಂತರ ಹತ್ತಿರ ಅಥವಾ ಭಗವಂತನ ಹತ್ತಿರ ಏನು ಕೇಳಬೇಕೆಂದು ನಿಜವಾಗಿ ತಿಳಿದಿರುತ್ತದೋ ಅವನು. ಭಗವಂತನ ಹತ್ರ ಹೋಗಿ ನಾನು ಏನು ಕೇಳಬೇಕಪ್ಪ, ರಾಜನ ಆಸ್ಥಾನದಲ್ಲಿ ಹೋಗಿ ನನಗೆ 1/4 kg ಬದನೆಕಾಯಿ ಕೊಡು ಅಂದಂಗೆ ಮಾತಾಗತ್ತೆ. ಭಗವಂತನ ಹತ್ರ ಯಾರು ನಮಗೆ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದಿಸ್ತಾನೋ, ಬ್ರಹ್ಮಾನುಭವ ಕೊಡ್ತಾನೋ, ಬ್ರಹ್ಮ ವಸ್ತುವ ಇರುವಿಕೆಯನ್ನು ತಂದು ಕೊಡ್ತಾನೋ ಅಂಥವನ ಹತ್ರ ಹೋಗಿ ನಾನು ಈ ಚಿಕ್ಕ ಪುಟ್ಟ ವಸ್ತುಗಳನ್ನು, ಇದೆಲ್ಲವೂ ಚಿಕ್ಕ ಪುಟ್ಟ ವಸ್ತುದಲ್ಲೇ ಬಂದುಬಿಡುತ್ತದೆ, ಅದರಿಂದ ಬಿಡುಗಡೆ ಮಾಡು ಅನ್ನೋದು ಅನುಚಿತ. ಭಕ್ತನಿಗೆ ಗೊತ್ತಿರುತ್ತೆ, ಯಾರು ನಾಮದಿದ್ದಾಲೋ ಗೊತ್ತಿರುತ್ತೆ ಅವನಿಗೆ ಏನು ಕೇಳಬೇಕು ಅನ್ನೋದನ್ನು ಗೊತ್ತಿರುತ್ತದೆ. ಮರಣಕ್ಕೆ ಕಾರಣವಾದದ್ದೇನೇ ತಪ್ಪಿಸಬೇಕು. ಮರಣಕ್ಕೆ ಕಾರಣ ಏನಪ್ಪ? ಈ ಮರಣಕ್ಕೆ ಕಾರಣ ಏನಿದೆ? ಮನಸ್ಸೇ ಎಲ್ಲದಕ್ಕೂ ಕಾರಣ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಂಗೋ ಮುಕ್ತಿರ್ ನಿರ್ವಿಷಯಂ ಸ್ಮೃತಂ. ಇದೆಲ್ಲವೂ ವಿಷಯ ವಸ್ತುಗೆ ಸೇರಿದ್ದು. ಈ ಮರಣ ಇರೋದು ಮನಸ್ಸಿಗಾಗಬೇಕು. ಮರಣವು ನಿಶ್ಚಿತವಾಗಿ ಬಂದೇ ಬರುತ್ತದೆ. ಮರಣ ಬರುತ್ತೆ. ಯಾವತ್ತು ನಾನು ಹುಟ್ಟಿದ್ನೋ ಡೇಟ್, ಯಾವತ್ತು ನಾನು ಹುಟ್ಟಿದ್ನಪ್ಪ, ನನ್ನ ಡೇಟ್ ಏಪ್ರಿಲ್ನಲ್ಲಿ ನಾನು ಹುಟ್ಟಿದ್ದೆ 1977ನಲ್ಲಿ. ಹಂಗಂದಮೇಲೆ ಮುಂದೆ ಯಾವತ್ತು ನಾನು ಒಂದು ದಿವಸ ಸಾಯ್ತೀನಿ ಅದು ಭಗವಂತ ಬರೆದಿಟ್ಬಿಟ್ಟೇನೆ, ಅದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಬೇಡ್ಕೊಳ್ಳೋದು, ಈಗಿನ ಪ್ರಾಣ ಬದುಕಿಸ್ರಿ, ಅಲ್ಲೋಗಿ ನಾನು ಹರಕೆ ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅನ್ನೋದು ಉಚಿತವಲ್ಲ ಅಂತ ಮಹಾರಾಜರು ಹೇಳ್ತಾರೆ. ಅಂದಮೇಲೆ ಅದು ಉತ್ತಮವಾದದ್ದಾಗಿ ಬರಬೇಕೆಂದು ಏಕೆ ಅನಿಸಬಾರದು? ಮರಣ ಬರಬೇಕಂದ್ರೆ ಉತ್ತಮ ರೀತಿಯಲ್ಲಿ ಮರಣ ಬರಬೇಕು. ಹೆಂಗಪ್ಪ? ಈಗ ಉತ್ತಮ ರೀತಿ ಅಂದರೆ ನಾವು ಹೇಳ್ತೀವಿ, ಒಬ್ಬರು ಸಾಧಕರು ಅವರ ಅವ್ರು ಯಾರ್ದೋ ರಿಲೇಟಿವ್ ಅವ್ರ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗಿ ಅಂತ ವಾಪಸ್ ಹೇಳಿಬಿಟ್ರು. ವಾಪಸ್ ಕರ್ಕೊಂಡು ಹೋಗಿ ಮನೆಯಲ್ಲಿದ್ದರು 2 ದಿವಸ. 3ನೇ ದಿವಸ ಎದ್ದು ಸೋಮವಾರ ಅವರು ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ನಿತ್ಯವಾಗಲೂ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಸೋಮವಾರ ಪೂಜೆ ಮಾಡಿ ತೀರ್ಥ ಪ್ರಸಾದ ತಗೊಂಡು ಎಲ್ಲವನ್ನು ತಗೊಂಡು ಭಗವಂತನ ಮುಂದೆ ಕೂತ್ಕೊಂಡು ಜಪಮಾಲೆ ಹಿಡ್ಕೊಂಡು ಜಪ ಮಾಡ್ತಾ ಅವರ ಅಂತ್ಯಕಾಲ ಸಾಧಿಸಿದರು. ವೀಣಾಬಾಯಿ ಅಂತ್ಯಕಾಲವನ್ನು ಗುರುಚರಣದಲ್ಲಿ ಸಾಧಿಸಿದ್ಲು. ಎಂಥ ಮರಣ ಬರಬೇಕು? ಉತ್ತಮವಾದ ಮರಣ. ಹಾಸ್ಪಿಟ್ಲಲ್ಲಿ ವೆಂಟಿಲೇಟ್ರಲ್ಲಿ ಹಾಕಿಬಿಟ್ಟಿದ್ದಾರೆ, ಕೋಮಾದಲ್ಲಿದ್ದಾರೆ, ಇಲ್ಲ ಇಂಜೆಕ್ಷನ್ ಕೊಡ್ತಾನೆ ಇದ್ದಾರೆ, ಏನೂ ಆಗೋದಿಲ್ಲ ರೀ, ಈ ಕಡೆ ಇಲ್ಲಿ ಒದ್ದಾಡ್ತಿದ್ದಾರೆ, ಎಷ್ಟು ದಿವಸ ಹಾಸ್ಪಿಟ್ಲಲ್ಲಿ ಇಡಬೇಕು ಇವ್ರನ್ನ ಇಂಥ ಸ್ಥಿತಿಯಲ್ಲಿ. ಇಂಥದ್ದು ಯಾವುದು ಚಕ್ರದಲ್ಲಿ ಸಿಕ್ಕಾಕೊಳ್ಳೋದಲ್ಲೇ ಭಗವಂತನ ಚರಣದಲ್ಲಿ ಸದ್ಗುರು ಸ್ಮರಣೆಯಲ್ಲಿ ಮರಣ ಬರೋದು ಉತ್ತಮವಾದದ್ದು ಅಂತ ಹೇಳ್ತಾರೆ. ಯಾಕೆ ಅನ್ನಿಸ್ಬಾರ್ದು ಹಿಂಗೆ? ನಮ್ಮೆಲ್ಲರಿಗೂ ಇಂಥ ವಿಚಾರ ಯಾಕೆ ಬರೋದಿಲ್ಲ? ಭಗವಂತನ ಸ್ಮರಣೆಯಲ್ಲಿ ನನ್ನ ಅಂತ್ಯಕಾಲ ಆಗಬೇಕಪ್ಪ, ಸ್ಮರಣೆಯಲ್ಲಿ ನನ್ನ ಜೀವನ ಅಂತಿಮ ದಿವಸ ನಂದು ಅದರಲ್ಲಾಗಬೇಕು. ಯಾರ ಮಕ್ಕಳ ಕೈಗೂ ಸಿಕ್ಕಾಕೋಬಾರ್ದು, ಅವರ ಪರಾವಲಂಬಿ ಜೀವನ ಆಗಬಾರ್ದು. ಅವಾಗ ತಕ್ಷಣ ನಾವು ಹೇಳ್ತೀವಿ, ಇಲ್ಲರಿ ಹಂಗೆ ಆಗ್ಲಿಕ್ಕೆ ಸಾಧ್ಯ ಅಂದರೆ ನಮಗೆ ಗೊತ್ತು ನಾವು ಎಷ್ಟು ಕೆಟ್ಟ ಕರ್ಮಗಳನ್ನು ಮಾಡಿದ್ದೀವಿ, ಅದನ್ನು ಅನುಭವಿಸ್ದಲೇ ಭಗವಂತ ನಮಗೆ ಬಿಡುವುದಿಲ್ಲ. ನಾವು ಹೇಳ್ತೀವಿ, ಅಯ್ಯೋ ಅವ್ರಿಗಾಯ್ತು ರೀ ಅಂಥ ಮರಣ, ನಮಗೆ ಹೆಂಗೆ ಬರುತ್ತಂಥ ಮರಣ ಅಂತಂದರೆ ನಮ್ಮ ಮನಸ್ಸಿನ ಮಾತು ಒಳಗೆ ನಮಗೆ ಗೊತ್ತಿದೆ, ನಾವು ತಪ್ಪು ಹಾದಿಯಲ್ಲಿ ಹೋಗ್ತಾ ಇದ್ದೀವಿ, ನಾವು ಏನು ಅಪಚಾರಗಳನ್ನು ಮಾಡ್ತಿದ್ದೀವಿ, ಆದರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಒಪ್ಕೊಂಡ್ರೆ ಅವ್ನು ಬಿಡುಗಡೆ ಮಾಡಿಬಿಡ್ತಾನೆ ಅದರಿಂದ. ಅಂತ್ಯಕಾಲ ಅವನೇ ಸಾಧಿಸ್ಕೊಡ್ತಾನೆ. ನಾವು ಹೇಳ್ತೀವಿ ಅವ್ರಿಗೆ ಸಾಧಿಸ್ತು ನಮಗೆ ಆಗಲಿಲ್ಲ. ನಮಗೆ ಯಾಕಾಗಲ್ಲ? ಯಾಕೆಂದರೆ ನಮ್ಮ ಮನಸ್ಸೊಳಗೆ ಎಷ್ಟು ಕೆಟ್ಟ ವಿಚಾರ ಇದೆ, ಮಾಲಿನ್ಯತೆ ಇದೆ. ಆ ಕರ್ಮಗಳು ಅನುಭವಿಸ್ದಲೇ ಈ ದೇಹದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ತಿರುಗಿ ಜನ್ಮ ಬರದೆ ಇರುವಂತೆ ಸಾಯುವುದೇ ಉತ್ತಮ ಸಾವು. ತಿರುಗಿ ಜನ್ಮ ಬರಬಾರ್ದು ನಮಗೆ, ವಾಪಸ್ ಈ ಡ್ರೆಸ್ಸಿಂದ ಇನ್ನೊಂದು ಡ್ರೆಸ್ನ ಹೋಗಬಾರ್ದು ಅಂದರೆ ಏನು ಮಾಡಬೇಕು? ಈ ಮನಸ್ಸನ್ನು ಸಾವು ಮಾಡಬೇಕು. ಮನಸ್ಸಿಂದ ಸಾವಾಗಬೇಕು ನಮ್ಮದು. ನಮ್ಮನ್ನು ನಾವು ಮರೆಯುವುದು, ನಾನು ಯಾರೆಂಬುದನ್ನು ತಿಳಿಯದೆ ಇರುವುದು, ಇದು
ಇದೇ ಸತ್ತಂತೆ ಆಗಿರುತ್ತದೆ. ನಮ್ಮನ್ನು ನಾವು ಮರೆಯುವುದು, ನಾನು ಯಾರೆಂಬುದನ್ನು ತಿಳಿಯದೆ ಇರುವುದು, ಇದು ಸತ್ತಂತೆ ಆಗಿರುತ್ತದೆ. ನಮ್ಮನ್ನು ನಾವು ಮರೆತು ಬಿಟ್ಟಿದ್ದೀವಿ. ನಾನು ಯಾರಪ್ಪ, ನಿಜವಾಗಿಯೂ ನಾನು ಯಾರು? ಈ ದೇಹನ, ಬುದ್ಧಿನ, ಮನಸ್ಸ, ಚಿತ್ತ, ಅಹಂಕಾರ ನಾನಲ್ಲ, ಶುದ್ಧವಾದ ಆತ್ಮಸ್ವರೂಪನೇ ನಾನು ಅನ್ನೋದನ್ನು ಮರೆತು ಹೋಗ್ಬಿಟ್ಟಿದ್ದೀವಿ. ಅದಕ್ಕೆ ನಾವು ಇವತ್ತು ಹೆಂಗೆ ಬದುಕ್ತಾ ಇದ್ದೀವಿ? ಸತ್ತೋರ್ ಥರ ಬದುಕ್ತಾ ಇದ್ದೀವಿ. ಮುಖದ ಮೇಲೆ ಒಂದು ಎಕ್ಸ್ಪ್ರೆಷನ್ ಇರೋದಿಲ್ಲ. ಆ ಒಳಗೆ ಯಾರಿದ್ದಾನೋ ಅವನು ಚಡಪಡಿಸ್ತಿರ್ತಾನೆ, ಇದು ವ್ಯಕ್ತಪಡಿಸ್ಲಿ ಆನಂದದಿಂದ ಅಂತ. ಆದರೆ ಇದು ಒಳಗೆ ಕೂತಿರೋದು ಮನಸ್ಸು ಏನು ಮಾಡ್ತಿರತ್ತೆ? ಇವತ್ತಿಲ್ಲಿ ಗಲಾಟೆ ಆಯಿತು, ಅಲ್ಲಿ ಜಗಳ ಆಯಿತು, ಅಲ್ಲಿ ಹೆಂಡತಿ ಜೊತೆ ಹೊಡೆದಾಟ ಆಯಿತು, ಮಕ್ಕಳ ಜೊತೆ ಹೊಡೆದಾಯಿತು, ಸೊಸೆ ಜೊತೆ ಹೊಡೆದಾಟ ಆಯಿತು, ಮನಸ್ತಾಪ ಆಯಿತು, ಅವ್ರ ಮನೆಯಿಂದ ಆಚೆ ದೂಕಿದ್ರು. ಇಷ್ಟನ್ನೇ ಹೇಳ್ತೀವಿ ವಿನಃ ಒಂದು ದಿವಸನೂ ಕೂಡ ಅಪ್ಪ ಪರಮಾತ್ಮ ಎಷ್ಟು ಚೆನ್ನಾಗಿ ದರ್ಶನ ಕೊಟ್ಟೆಪ್ಪ, ಎಷ್ಟು ಚೆನ್ನಾಗಿ ಗುರು ಸಾನ್ನಿಧ್ಯದಲ್ಲಿ ಸಮಯ ಕಳೆದ್ನಪ್ಪ, ಎಷ್ಟೊತ್ತು ಗುರುಗಳು ಮುಖದರ್ಶನ ಮಾಡ್ಕೋತಾ ಕೂತಿದ್ನಪ್ಪ, ಅವನ ನಾಮದಲ್ಲಿ ಭಜನೆ ಮಾಡ್ತಾ ಕೂತಿದ್ನಪ್ಪ, ಎಂಥ ಒಂದು ದಿವಸಗಳನ್ನು ನನಗೆ ನೀನು ದೊರಕಿಸ್ಕೊಟ್ಟಿದ್ಯಾ ಪರಮಾತ್ಮ ಅಂತ ಬಾಯಿ ತುಂಬ ಆ ಭಗವಂತನ ಒಂದು ದಿವಸನೂ ಕೊಂಡಾಡೋದಿಲ್ಲ ನಾವು. ಬೆಳಗ್ಗೆ ಏಳಕ್ಕಿಲ್ಲ 24 ಗಂಟೆಗಳ ಕಾಲ ಭಗವಂತನ ಬೈಯೋದು ಅಂದರೆ ಬರೀ ಮನಸ್ತಾಪ, ಗುಳಾಟ ಹೇಳ್ತಿರೋದು. ಇದೇ ನಮ್ಮ ಜೀವನನ. ಇದು ಸತ್ತೋರ್ ಥರ ಬದುಕೋದು. ಈ ಸತ್ತಿದ ಹೆಣಕ್ಕೆ ಏನಿರುತ್ತೆ? ಅದಕ್ಕೇನೂ ಅನಿಸೋದಿಲ್ಲ. ಹಾಗೆ ನಾವು ಎಲ್ಲ ಸತ್ತೋರ್ ಥರ ಆಗಿಬಿಟ್ಟಿದ್ದೀವಿ. ನಮ್ಮ ಮುಖದಲ್ಲಿ ಒಂದು ಪ್ರಸನ್ನತೆ ಇಲ್ಲ, ಒಂದು ಚಟುವಟಿಕೆ, ಒಂದು ಚುಟುಪುಟಿಕೆ ಇಲ್ಲ, ಒಂದು ಹಾಸ್ಯ ಇಲ್ಲ, ವಿನೋದ ಇಲ್ಲ, ಅಳ್ತಿರ್ತೀವಿ. ಬೇರೆಯವ್ರು ಯಾರೋ ನಗ್ತಿದ್ರೆ ಅವ್ರನ್ನ ನೋಡೋ ಅಸೂಯೆ ಪಡ್ತೀವಿ. ಎಂಥ ಒಂದು ಜೀವನನ ನಮ್ಮದು, ಇದು ನಮ್ಮದು. ನಾವೆಲ್ಲ ಸತ್ತು ಹೋಗಿದ್ದೀವಿ ಅಂತ ಹೇಳ್ತಾರೆ ಸದ್ಗುರುಗಳು, ಸತ್ಪುರುಷರು ಯಾವಾಗಲೂ. ನಾವು ಸತ್ತವರ ವಿಷಯದಲ್ಲಿ ಶೋಕ ಮಾಡುತ್ತೇವೆ. ದೇವರು ಇಂದು ಇಲ್ಲವಾದನು ಎಂದು ಅನ್ನುತ್ತೇವೆ. ಶೋಕ ಮಾಡ್ತೀವಿ ಸತ್ತವರು. ಅಯ್ಯೋ ಭಗವಂತನಿಗೆ ಕಣ್ಣಿಲ್ಲ ನೋಡ್ರಿ, ಅವ್ರನ್ನ ಕರೆಸ್ಕೊಂಡ್ಬಿಟ್ಟ, ಹಾಗೆ ಹಿಂಗೆ. ಹುಟ್ಟಿದ್ದವನು ಸಾಯಲೇಬೇಕು ಅಂದಮೇಲೆ ಅದ್ರಲ್ಲಿ ಭಗವಂತ ಏನು ಮಾಡ್ತಾನೆ? ಅವನಿಗೆ ದೋಷ ಕೊಡೋದಾಗಲಿ, ಅವನಿಗೆ ಹೇಳೋದಾಗಲಿ ಏನಿದೆಯಪ್ಪ ಇದು? ಬುದ್ಧಿ ಅಲ್ಲ. ಆದ್ದರಿಂದ ಬಂದ ಅವಕಾಶವನ್ನು ವ್ಯರ್ಥ ಹೋಗಗೊಡಬಾರದು. ಬುದ್ಧಿಯು ಸ್ಥಿರವಿರೋದರೊಳಗೆ ಕಾರ್ಯ ಸಾಧಿಸಿಕೊಳ್ಳಬೇಕು. ನಾವು ಬಂದಕ್ಕೆ ಏನಕ್ಕೆ ಬಂದಿದ್ದೀವಪ್ಪ? ಆ ಬಂದ ಅವಕಾಶವನ್ನು ಕಳ್ಕೊಬಾರ್ದು. ಈ ನರ ಜನ್ಮಕ್ಕೆ ಬಂದಿರೋದು ಏನಕ್ಕೆ? ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ. ಅವನು ಪ್ರಾಪ್ತಿ ಮಾಡ್ಕೊಂಡು ಅವನಲ್ಲಿ ಒಂದಾಗಕ್ಕೆ ನಾವು ಬಂದಿರೋದು. ನಾವು ಅಂದರೆ ಆ ಮನಸ್ಸು ಅವನಲ್ಲಿ ಒಂದಾಗ್ಬಿಡ್ಬೇಕು. ಅವನ ಇಚ್ಛೆಯಂತೆ ಜೀವನ ನಡೀತಾ ಇದೆ ಅಂತ ಒಪ್ಕೋಬೇಕು. ಅದು ಅವನಲ್ಲಿ ಒಂದಾಗೋಗೋದು ಅಂತ. ಅದನ್ನು ವ್ಯರ್ಥ ಬೇರೆಯವ್ರ ಮೇಲೆ, ಜನ, ವಿಷಯ, ವಸ್ತು ಮೇಲೆ ಹೋಗಿ ಬಿದ್ದು ನಾವು ಅದನ್ನು ಕಳ್ಕೊಂಡು ನಮ್ಮನ್ನು ವ್ಯರ್ಥ ಮಾಡಿಕೊಂಡ್ರೆ ಅದು ಬುದ್ಧಿ ಸ್ಥಿರ ಇರೋದಿಲ್ಲ. ಆ ಸ್ಥಿರ ಮಾಡ್ಕೊಳ್ಳೋ ಕಾರ್ಯಗಳನ್ನು ಮಾಡಬೇಕು. ಇಂದಿನ ಬುದ್ಧಿಯು ನಾಳೆ ಉಳಿಯಲಾರದು. ಇವತ್ತು ಭಾಳ ಮನಸ್ಸು ಬರುತ್ತೆ ಪ್ರವಚನ ಕೇಳಬೇಕು, ಜಪಮಾಲೆ ಹಿಡ್ಕೋಬೇಕು ಅಂತ. ನಾಳೆ ಏನಾದ್ರು ಫಂಕ್ಷನಿಗೆ ಕರೆದ ಕೂಡಲೇ, ಇಲ್ಲ ನಾಳೆ ಮನೆಯಲ್ಲಿ ಏನೋ ಜಗಳ ಆದ ಕೂಡಲೇ ಜಪಮಾಲೆನೂ ಸೈಡಿಗೆ ಹೋಗುತ್ತೆ. ಸದ್ಗ್ರಂಥ ವಾಚನ ಬೇಡ, ಅಯ್ಯೋ ನಮ್ಮ ಗೋಳಾಟನೇ ಮುಗಿಯೋದಿಲ್ಲ, ಬ್ಯಾಡ್ ಬಿಡ್ರಿ ಇವತ್ತೇನು ಓದೋದಿಲ್ಲ ಅಂತ ಮಹಾರಾಜರನ್ನ ಕೈ ಬಿಡ್ತೀವಿ, ರಾಮನ್ನ ಕೈ ಬಿಡ್ತೀವಿ ನಾವು. ನಮ್ಮದು ಹೀಗೆಯೇ ನಡೆಯುತ್ತಾ ಇರುತ್ತದೆ. ನಮ್ಮದೆಲ್ಲ ಹೀಗೆ, ನಾವು ಪ್ರಾಪಂಚಿಕ ಜನರದೆಲ್ಲ ಹೀಗೆ ನಡೀತಾ ಇರುತ್ತೆ. ಸಂಕಲ್ಪ ವಿಕಲ್ಪಗಳಿಂದ ನಾವು ತ್ರಸ್ತರಾಗಿ ಹೋಗಿರುತ್ತೇವೆ. ತ್ರಸ್ತರಾಗಿದ್ದೀವಿ ನಾವು ಅಂದರೆ ಬಹಳ ದುಃಖಿಯಾಗಿದ್ದೀವಿ. ಸಂಕಲ್ಪ ಮಾಡ್ತೀವಿ, ಈ ಕಡೆ ವಿಕಲ್ಪ ಬಂದ ಕೂಡಲೇ ಬಿಟ್ಬಿಡ್ತೀವಿ. ಇವತ್ತು ಸಂಕಲ್ಪ ಭಾಳ ಉತ್ಸಾಹದಲ್ಲಿ ಮಾಡಿರ್ತೀನಿ, ನಾನು ಅಲ್ಲ ಹೋಗಿ ಬಂದಿರಿ, ನನಗೆ ಇನ್ಮೇಲಿಂದ ನಾನು ಇಷ್ಟು ಮಾಡ್ತೀನಿ, ಅದನ್ನು ಸ್ತೋತ್ರ ಹೇಳ್ತೀನಿ, ಇದನ್ನು ಮಾಡ್ತೀನಿ, ಎಲ್ಲ ಉತ್ಸಾಹದಲ್ಲಿ ಹೇಳ್ಬಿಡೋದು. ನಾಳೆ ಮನೆಯಲ್ಲಿ ಒಂದು ಘಟನೆ ಆದ ಕೂಡಲೇ, ಯಾರೋ ನನಗೇನು ಅಂದ ಕೂಡಲೇ ಆಗಲೇ ಎಲ್ಲ ಎನರ್ಜಿ ಎಲ್ಲ ಡೌನು. ಏನಪ್ಪ ಬ್ಯಾಡ್ ಬಿಡ್ರಿ ಇವತ್ತೇನು ನಾನು ಮಾಡೋದಿಲ್ಲ, ನನಗೇನು ಭಾಳ ಮನಸ್ಸಿಗೆ ಬೇಜಾರಾಗಿದೆ ಅಂತ. ಆ ಮನಸ್ಸಿಗೆ ಬೇಜಾರಾಗಿರೋ ಮನಸ್ಸಿಗೆ ಕಿತ್ತು ಹಾಕಿ ಆಚೆ ರಾಮನನ್ನು ಒಳಗೆ ಕೂಡಿಸ್ಕೋಬೇಕು. ಆದ್ದರಿಂದ ಯಾವ ವಾಸನೆಯಲ್ಲಿ ನಮ್ಮ
ಜನ್ಮವಾಗುತ್ತದೆಯೋ ಆ ವಾಸನೆಯನ್ನು ಭಗವಂತ ನಾಮದಿಂದ ನಾಶಗೊಳಿಸಬೇಕು. ಈಗ ನಮ್ಮೆಲ್ಲ ಜನ್ಮ ಹೆಂಗಾಗಿದೆಯಪ್ಪ, ತಾಯಿ ಗರ್ಭದಿಂದ ಏನೋ ವಾಸನೆ ಇಟ್ಕೊಂಡು ಜನ್ಮಾಂತರದ ವಾಸನೆಗಳಿತ್ತು. ಕಾರ್ ತೊಗೋಬೇಕಾಗಿತ್ತು, ಫ್ರಿಜ್ ತೊಗೋಬೇಕಾಗಿತ್ತು, ಮನೆ ತೊಗೋಬೇಕಾಗಿತ್ತು, ಮನೆ ಮೇಲೆ ಮನೆ ಕಟ್ಟಬೇಕಾಗಿತ್ತು, ಇಲ್ಲ ಇದು ಮಾಡಬೇಕಾಗಿತ್ತು, ಅದು ಮಾಡಬೇಕಾಗಿತ್ತು, ಈ ಸಾಧನೆ ಮಾಡಬೇಕು. ಅದರಿಂದ ನಮ್ಮ ಜನ್ಮ ಆಗಿದೆ. ಅದಕ್ಕೆ ಆ ವಾಸನೆ ಕ್ಷಯ, ಅದರ ಮರಣ ಆಗಬೇಕು ಅಂದರೆ ನಾವು ನಾಮದಿಂದಲೇ ಅದನ್ನು ನಾಶ ಮಾಡ್ಬೋದು. ಪಾಯ್ಸನ್ ಕಿಲ್ಸ್ ಪಾಯ್ಸನ್ ಅಂತೀವಿ. ಕ್ಯಾನ್ಸರ್ ಪೇಷಂಟ್ಸ್ಗೆ ಹಾವಿನ ಒಂದಿಂದ ಔಷಧಿ ಮಾಡಿ, ಹಾವಿನ ಪಾಯ್ಸನಿಂದ ಔಷಧಿ ಮಾಡಿ ಅದನ್ನು ಕೊಡ್ತಾರೆ. ಯಾಕೆಂದರೆ ಅದನ್ನು ಅದೇ ಹೊಡೆದು ಹಾಕಬಹುದು. ನಾಮದಲ್ಲಿರುವುದೆಂದರೆ ವಾಸನೆಯ ಮರಣ, ಅಂದರೆ ಮರಣಾತೀತರಾಗುವುದು. ಭಗವಂತನವರಾಗಿ ಇರುವುದೇ ಮರಣ ನೀಗುವುದರ ನಿಜವಾದ ಉಪಾಯವಾಗಿರುತ್ತದೆ. ಕಾಲನಾದದವನು ಅರಿತುಕೊಂಡರೆ ಮರಣದ ಭಯವೇತಕ್ಕೆ. ಕಾಲನಿಗೆ ಕಾಲಾತೀತ ಆದವನು ಪರಮಾತ್ಮನ ನಾವು ಅರ್ಥಕೊಂಡ್ರೆ ಆವಾಗ ಮರಣದ ಭಯ ಏತಕ್ಕೆ? ಕಾಲದ ಪರಿಮಿತಿಯಲ್ಲಿ ಈ ದೇಹ ಬಂದಿದೆ, ಟೈಮ್ ಆ್ಯಂಡ್ ಸ್ಪೇಸಲ್ಲಿ, ಅದಕ್ಕೆ ಈ ದೇಹ ಬಂದಿದೆ. ಆ ದೇಹಕ್ಕೆ ಒಂದು ಹೆಸರು ಕೊಡ್ತಾರೆ ದೀಪ ಅಂತ. ಅದು ಕಾಲ ಪರಿಮಿತಿದಲ್ಲಿದೆ. ಆದರೆ ಕಾಲದ ಪರಿಮಿತಿ ಆಚೆ ಅಲ್ಲಿ ಇರೋನು ಯಾರಿದ್ದಾನೋ ಒಳಗೆ, ಅವನನ್ನು ಅರಿತುಕೊಂಡ್ರೆ, ಅವನನ್ನು ಯಾರಪ್ಪ ಅಂತ ತಿಳ್ಕೊಂಡ್ರೆ ನಾನು ಈ ದೇಹದ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದುತ್ತೇನೆ. ಭಯ ಯಾಕವಾಗ? ಜ್ಞಾನಿಯು ಮರಣದ ಚಿಂತೆ ಮಾಡುವುದಿಲ್ಲ. ಕೇವಲ ಜೀವಂತವಾಗಿರುವುದೇನೋ ನಿಜವಾದ ಜೀವನವಲ್ಲ. ಕೇವಲ ಜ್ಞಾನಿ ಮರಣ ಚಿಂತೆ ಮಾಡೋಲ್ಲ. ಕೇವಲ ಜೀವಂತವಾಗಿದ್ದೀವಿ ನಾವು. ಪ್ರಾಣಿಗಳ ಥರ ನಾವು ಬದುಕ್ತೀವಿ. ಪ್ರಾಣಿಗಳು ಊಟ ಆಹಾರ ಹುಡುಕ್ತಿರ್ತವೆ. ಆಹಾರ, ನಿದ್ರಾ, ಭಯ ಮೈಥುನ ಇದರಲ್ಲೇ ಕೂತಿರ್ತವೆ. ನಾವು ಅಷ್ಟೇ ಉಣ್ಣೋದು, ತಿನ್ನೋದು, ಮಲ್ಕೊಳ್ಳೋದು, ಕೆಲಸ ಹುಡ್ಕೋದು, ನೌಕರಿ ಮಾಡೋದು, ಮನೆ ಮಾಡ್ಕೊಳ್ಳೋದು, ಕಾರ್ ತೊಗೊಳ್ಳೋದು, ಇಷ್ಟರಲ್ಲೇ ನಾವು ಬರ್ತಿದ್ದೀವಿ. ಇದು ಜೀವನ ನಿಜವಾದ ಅಲ್ಲ. ಬದುಕಿರುವುದು ಯಾವುದಾದ್ರೂ ಉದ್ದೇಶಕ್ಕಾಗಿ ಅಥವಾ ಧ್ಯೇಯಕ್ಕಾಗಿ ಆಗಿರಬೇಕು. ಏನಕ್ಕಾದ್ರೂ ಉದ್ದೇಶ ಇರಬೇಕು ನನ್ನ ಜೀವನದಲ್ಲಿ, ಪರ್ಪಸ್. ಮನೆ ಮಾಡ್ಕೊಳ್ಳೋದು, ಬಂಗ್ಲೆ ಮಾಡ್ಕೊಳ್ಳೋದು, 4 ಎಕರೆ ಗದ್ದೆ ತೊಗೊಳ್ಳೋದು, ಅಡಿಕೆ ತೋಟ ತೊಗೊಂಡಿದ್ರಿ, ಇದು ಉದ್ದೇಶ ಅಲ್ಲ. ಇದು ನಷ್ಟ ಆಗೋದೇ. ಇದು ನಾನು ಹೋದ್ಮೇಲೆ ಅಡಿಕೆ ತೋಟ ಯಾರೋ ಹೊತ್ಕೊಂಡೋದ್ರಪ್ಪ, ಇಲ್ಲ ಸುಟ್ಟು ಹೋಯ್ತು, ಎಲ್ಲ ಇದಾಗೋಯ್ತು, ಭೂಕಂಪ ಆಗೆಲ್ಲ ಅಡಿಕೆ ತೋಟ ಹೊರಟೋಯ್ತು, ಅದರಲ್ಲಿ ಏನು ಬಂತು? ಅದಲ್ಲ. ಜೀವಂತ ಇದ್ದಾಗ ಎಂಥ ಕಾರ್ಯವನ್ನು ಮಾಡಬೇಕು, ಎಂಥ ಧ್ಯೇಯ ನಿಶ್ಚಿತ ಮಾಡಬೇಕು. ನಿನ್ನನ್ನು ನಾನು ಪಡ್ಕೋಬೇಕು ರಾಮ, ನಿನ್ನನ್ನು ನಾನು ಪಡ್ಕೊಂಡು ನಿನ್ನ ಆನಂದ ಏನಿದೆಯೋ ಅದು 10 ಜನಕ್ಕೆ ಹಂಚಿ ಆ ಒಂದು ಕಾರ್ಯವನ್ನು ಮಾಡಿದಾಗ 10 ಜನಕ್ಕೆ ಆನಂದ ಮುಟ್ಟಿ ಅವರಿಗೂ ಈ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಮಾಡಬೇಕು. ಅಂಥ ಒಂದು ಧ್ಯೇಯ, ಅಂಥ ಒಂದು ಪರ್ಪಸ್ ಇರಬೇಕು ಲೈಫಲ್ಲಿ. ಆವಾಗ ನಮಗೆ ಜೀವನ ಬದುಕಬೇಕು ಅನ್ನೋದು ಇಚ್ಛಾ ನಿರ್ಮಾಣ ಆಗುತ್ತೆ, ಉತ್ಸಾಹ. ಇಲ್ಲಾಂದರೆ ನಮಗೆ ಇವತ್ತು ಉತ್ಸಾಹನೇ ಇಲ್ಲ. ಡಿಪ್ರೆಷನ್ನು, ಆ ಗುಳಿಗೆ, ನಿದ್ದೆ ಬರೋದಿಲ್ಲ ಅಂತಂದ್ಬಿಟ್ಟು ಹಲವಾರು ಗುಳಿಗೆಗಳು ತೊಗೊಂಡು ಮಲ್ಕೋತೀವಿ. ನೀಂದಿ ನೈ ಆತಾ ಅಂತ ಹೇಳ್ತಾರೆ. ಕ್ಯಾ ಕರೆಂಗೆ, ನೀಂದ್ ನೈ ಆತಾ, कैसे नींद आएगा? वो दिमाग मन सोया नहीं है आपका, मन को खुला छोड़ दिया है. मन 2 ಗಂಟೆಗೆ ಮನ್ ಎದ್ದು ಬಿಡುತ್ತೆ. ಏನು ವಾಟ್ಸಪ್ ನೋಡುತ್ತೆ, ಯಾರ್ದೋ ಮೆಸೇಜ್ ನೋಡ್ತಾ ಕೂತಿರ್ತೀವಿ 2 ಗಂಟೆ. ಎದಕ್ಕಪ್ಪ? ಚಿಂತೆಗಳು, ವಾಸನೆಗಳು, ಅದು ನಿದ್ದೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಎಬ್ಬಿಸ್ಬಿಡುತ್ತೆ 1 ಗಂಟೆಗೆ, ರಾತ್ರಿ 3 ಗಂಟೆಗೆ ಎಬ್ಬಿಸ್ಬಿಡ್ತಾರೆ. ಯಾರೋ ಎದ್ದು 3 ಗಂಟೆಗೆ ವಾಟ್ಸಪ್ ಮೆಸೇಜ್ ಸ್ಟೇಟಸ್ ನೋಡ್ತಿರ್ತಾರೆ. ಯಾಕ್ರಿ ನೋಡ್ತಿರ್ತೀರಾ? ಇಲ್ರಿ ನಿದ್ದೆ ಬರೋದಿಲ್ಲ. ಯಾಕಪ್ಪ? ನಾಮದಲ್ಲಿ ತಗೊಳ್ಳಿ, ನಾಮದಲ್ಲಿರ್ರಿ. ಸದ್ಗುರು ಹೇಳಿದ ಬೋಧನೆಯನ್ನು ಪಾಲನೆ ಮಾಡಿ. ಯಾಕೆ ನಿದ್ದೆ ಬರೋದಿಲ್ಲ? 100% ನಿದ್ದೆ ಬರುತ್ತೆ. ಉದ್ದೇಶ ಆಗಿರಬೇಕು. ಬದುಕಿದ್ದು ಭಗವಂತನ ಅನುಸಂಧಾನದಲ್ಲಿ ಇರಬೇಕು. ನಾಮಸ್ಮರಣೆಯಲ್ಲಿ ಈ ದೇಹದ ಅಂತವಾದರೆ ಅದೇ ನಿಜವಾಗಿಯೂ ಭಾಗ್ಯದ ದಿವಸ. ವಾಸ್ತವಿಕವಾಗಿ ನಾವು ನಿತ್ಯ ಬದುಕುತ್ತೇವೆ ಹಾಗೂ ಸಾಯುತ್ತೇವೆ. ನಿತ್ಯ ಬದುಕ್ತೇವೆ. ಯಾರು ನಾವು? ಮನಸ್ಸಿಲ್ಲಿ. ಮನಸ್ಸು ಬೆಳಗ್ಗೆ ಹೇಳುತ್ತೆ, ಕಣ್ಣು ಬಿಟ್ಟ ತಕ್ಷಣ ಪ್ರಪಂಚ ಕಾಣಿಸುತ್ತೆ, ಎಲ್ಲ ವಸ್ತುಗಳು ಕಾಣಿಸ್ತವೆ. ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಚೆಕ್ ಹಾಕಬೇಕು, ಅದು ಇದು, ಟೀಚರ್ ಇದ್ದೀನಿ, ಕೆಲಸಕ್ಕೆ ಹೋಗಬೇಕು, ಎಲ್ಲ ಟೆಕ್ ಅಂತ ಓಪನ್. ಆಮೇಲೆ ರಾತ್ರಿ ಮಲ್ಕೊಂಡಾಗ ಸತ್ತೋಗ್ಬಿಟ್ಟಿರುತ್ತೆ ಮನಸ್ಸು. ಎಲ್ಲಿದ್ದೀನಿ ಅನ್ನೋದು ಅರಿವಿರೋದಿಲ್ಲ. ರಾತ್ರಿ ಟ್ರೈನಲ್ಲಿ ಮಲ್ಕೊಂಡಿದ್ವಿ, ಶಿವಮೊಗ್ಗ ಟ್ರೈನ್ ಹತ್ತಿದ ರಾತ್ರಿ 12 ಗಂಟೆ ಶಿವಮೊಗ್ಗ ಟ್ರೈನಲ್ಲಿದ್ವಿ. ಬೆಳಗ್ಗೆ ಬರೋ ತನಕ ಬೆಂಗಳೂರಿಗೆ 5 ಗಂಟೆಗೆ ಬೆಂಗಳೂರಿಗೆ ಮುಟ್ಟಿದ್ವಿ. ರಾತ್ರಿ ಎಲ್ಲ ಎಲ್ಲಿದ್ವಪ್ಪ? ಹಂಗಾರೆ ಸತ್ತು ಹೋಗಿದ್ವಿ. ಬೆಳಗ್ಗೆ ಎದ್ದು ಕೂಡಲೇ ಬೆಂಗಳೂರು ಬಂತು, ಸ್ಟೇಷನ್. ಸ್ಟೇಷನ್ ಬಂತ, ಇಳಿಬೇಕು. ಏನು ಜಾಗೃತ ಆಯಿತು? ಮನಸ್ಸಾಚೆ ಬಂತು. ಇಳಿಬೇಕು, ಆಟೋ ಹಿಡ್ಕೋಬೇಕು, ಓಲಾ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಅಲ್ಲಿವರೆಗೂ ಎಲ್ಲಿತ್ತು ಮನಸ್ಸು? ಸತ್ತು ಹೋಗಿತ್ತದು. ಪುನಃ ನೆಕ್ಸ್ಟ್ ಜೀವನ. 2 ಸೆಪ್ಟೆಂಬರ್ ಹೊಸ ಜೀವನ.
ಹೊಸ ಜೀವನ 24 ಗಂಟೆಗಳ ಕಾಲ ಪರಮಾತ್ಮ ಹೆಂಗೆ ಕೊಟ್ಟಿದ್ದಾನಪ್ಪ, ಅದನ್ನು ಬದುಕಿ ಅವನಿಗೆ ತೋರಿಸ್ಬೇಕು. ನೋಡು, ನೀನು ಕೊಟ್ಟಿದ್ದ ಜೀವನ ಇವತ್ತು ನಾನು 100% ಬದುಕ್ತಾ ಇದ್ದೀನಪ್ಪ, ಆನಂದದಲ್ಲಿ ಬದುಕಿ ನಿನಗೆ ವಾಪಸ್ ಅದನ್ನು ಕೊಡ್ತೀನಿ. 24 ಗಂಟೆಗಳ ನೀ ನನಗೇನು ಕೊಟ್ಟಿದ್ಯೋ ನನ್ನ ಕೈಯಲ್ಲಿ ಅದನ್ನು ಸಾರ್ಥಕ ಮಾಡಿ ನಿನಗೆ ತೋರಿಸ್ತೀನಪ್ಪ ಪರಮಾತ್ಮ. ಸಾರ್ಥಕ ಮಾಡ್ಕೋಬೇಕು ಅದನ್ನು. ಇಲ್ಲ ಅಂದರೆ ಇಲ್ಲಿ 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 ಬೇಸರ ಪಟ್ಕೊಂಡು ಹತ್ಕೊಂಡು, ಅಯ್ಯೋ ನನ್ನ ಜೀವನದಲ್ಲಿ ಏನಾಗ್ತಿದೆ ರೀ, ದುಡ್ಡಿಲ್ಲ ರೀ, ನಮಗೆ ಮನೆ ಇಲ್ಲ ಕಣ್ರಿ, ಅವ್ರ ಮಕ್ಕಳನ್ನ ಮದುವೆ ಆಗ್ತಿಲ್ಲ ಕಣ್ರಿ, ಸೀಟ್ ಸಿಗ್ತಿಲ್ಲ, ಇದೇ ಗೋಳಾಟ ಹೇಳ್ಕೊಳ್ಳೋದನ್ನ ಪರಮಾತ್ಮ ನೋಡ್ತಾನೆ. ಅಯ್ಯೋ ಏನಪ್ಪ, ಸುಂದರವಾದ ಸೃಷ್ಟಿ ಕೊಟ್ಟಿನಿ ಇದ್ರ ಕೈಗೆ, ಇದು ಗೋಳಾಡ್ತಿದೆಯಲ್ಲ, ಇದು ನೋಡಿ ಎಷ್ಟು ಆನಂದವಾಗಿದೆ ಅಂತ. ಆನಂದದಲ್ಲಿ ಇರಬೇಕು. ಆದ್ದರಿಂದ ಮರಣವಾಗುತ್ತದೆ. ನಿದ್ರೆಯೂ ಕೂಡ ಒಂದು ರೀತಿಯೇ ಮರಣವೇ ಆಗಿರುತ್ತದೆ. ಆದ್ದರಿಂದ ಮಲಗುವಾಗ ನಾಮಸ್ಮರಣೆ ಮಾಡುತ್ತಾ ಮಾಡುತ್ತಾ ನಿದ್ರೆ ಹೋಗಬೇಕು. ಅಂದರೆ ಏಳುವಾಗಲೂ ನಾಮಸ್ಮರಣೆಯಲ್ಲಿಯೇ ಎಚ್ಚರ ಆಗುತ್ತದೆ. ಯಾವ ವಿಚಾರ ಇಟ್ಕೊಂಡು ನೀವು ಮಲ್ಕೋತೀರೋ ಅದೇ ವಿಚಾರದಲ್ಲಿ ನೀವು ರಾತ್ರಿನೂ ಹೇಳ್ತೀರಾ, ಬೆಳಗ್ಗೆನೂ ಎಚ್ಚರ ಆಗುತ್ತೆ. ಯಾಕಪ್ಪ, ಚಿಂತೆ ಮಾಡ್ತಿದ್ರೆ ವಾಸನೆಗಳು ನಮಗೆ ಬಿಡೋದಿಲ್ಲ. ಆದರೆ ನಾಮಸ್ಮರಣೆಯಲ್ಲಿ ಮಾಡ್ತಾ ಮಾಡ್ತಾ ಮಲ್ಕೊಂಡ್ರೆ ರಾತ್ರಿ ಜಪಮಾಲೆ ಹಿಡ್ಕೊಂಡು ಒಂದು ಮಾಲೆ ಜಪಮಾಲೆ ಮಾಡಿಕೊಂಡು ರಾಮನೋ ಚಿದಂಬರನೋ ಯಾವ ನಾಮ ತಗೋತೀರೋ ಆ ನಾಮ ಮಾಡ್ತಾ ಮಾಡ್ತಾ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಾಗೂ ಎಚ್ಚರ ಆದ ಕೂಡಲೇ ಏನು ಬರುತ್ತೆ ಬಾಯಲ್ಲಿ, ರಾಮ ಅಂತ ಬರುತ್ತೆ. ಯಾಕೆ, ರಾತ್ರಿ ನನ್ನ ಇಡೀ ವಿಚಾರದಲ್ಲಿ ಎಚ್ಚರಿಕೆ ಇದ್ದಾಗ ಜಾಗೃತ ಅವಸ್ಥೆಯಲ್ಲಿ ಯಾವ ನಾಮವನ್ನು ತಗೊಂಡಿದ್ದೀನೋ ಸುಪ್ತ ಅವಸ್ಥೆಯಲ್ಲಿ ಆ ಮನಸ್ಸು ಆ ನಾಮವನ್ನು ಸಂಗ್ರಹಿಸಿ ಎಲ್ಲ ಕಣಕಣಗಳಲ್ಲೂ ಇಟ್ಟಿರುತ್ತೆ, ಅದನ್ನು ಕೂಡ ಹಾಕಿಟ್ಟಿರುತ್ತೆ. ಅದು ಯಾವಾಗ ಬೆಳಗ್ಗೆ ಎಚ್ಚರ ಆಗತ್ತೋ ಪಟಕ್ಕಂತ ಅದೇ ರಾತ್ರಿ ಯಾವ ವಿಚಾರ ಇತ್ತೋ ಬೆಳಗ್ಗೆ ಅದೇ ವಿಚಾರ ಬರುತ್ತೆ. ನಾಮ ತಗೊಳ್ತಿದ್ರೆ ನಾಮನೇ ಬರುತ್ತೆ. ರಾಮ ಅಪ್ಪ ಬೆಳಗ್ಗೆ ಆಯಿತಾ, ರಾಮ ಪರಮಾತ್ಮ ಕಾಪಾಡಪ್ಪ ಎಲ್ಲರನ್ನೂ, ಎಲ್ಲ ಪರಮಾತ್ಮ ಸರ್ವೇ ಜನ ಸುಖಿನೋ ಭವಂತು ಅಂತ ಬಾಯಲ್ಲಿ ಪಟಕ್ಕಂತ ತಾನೇ ಬರುತ್ತವಾಗ. ಆದರೆ ಮಲಗುವಾಗ ನಾಮ ಬರುವುದಕ್ಕಾಗಿ ಮಲಗುವ ಮುಂಚೆ ಅಭ್ಯಾಸ ಮಾಡುವುದು ಅವಶ್ಯವಿರುತ್ತದೆ. ರಾತ್ರಿ ಯಾವುದೋ ಸೀರಿಯಲ್ ನೋಡಿಕೊಂಡು ಸೀರಿಯಲ್ದಲ್ಲಿ ಅತ್ತೆ ಸೊಸೆ ಜಗಳ ಮಾಡ್ತಿರೋದು ನೋಡಿಕೊಂಡ್ರೆ ಮುಂಜಾನೆ ಎದ್ದಾಗ ನಾವು ಅತ್ತೆ ಸೊಸೆನೂ ಜಗಳ ಮಾಡ್ತೀವಿ. ಅದು 100% ನಿಶ್ಚಿತ. ಏನೋ ನೋಡ್ತಿದ್ದೀವಿ, ಏನೋ ನೋಡ್ಕೋತಾ ಮಲ್ಕೊಂಡ್ವಿ, ಬೆಳಗ್ಗೆ ಅದು ಅದೇ ವಿಚಾರ ಪುನಃ ಬರುತ್ತೆ. ಅವನೇನೋ WWF ಯಾವುದೋ ಫೈಟಿಂಗ್ ನೋಡ್ಕೋತಾ ಮಲ್ಕೊಂಡಿದ್ದ ಪಿಕ್ಚರು, ಬೆಳಗ್ಗೆ ಎದ್ದಾಗ ಫೈಟಿಂಗ್ ಮಾಡೋಲ್ಲೇ ಹೇಳ್ತಾನೆ ಹೆಂಡತಿ ಜೊತೆಗೆ. ಎಷ್ಟೊತ್ತಾಯಿತು ಇನ್ನೂ ಚಹಾ ಕೊಟ್ಟಿಲ್ಲ, ಇನ್ನೂ ಕಾಫಿ ಕೊಟ್ಟಿಲ್ಲ. ಯಾಕೆಂದರೆ ರಾತ್ರಿ ಎಲ್ಲ ಅವ್ನು ಫೈಟಿಂಗ್ ಮಾಡ್ತಿದ್ದ, ಅವ್ನು WWF ರೆಸ್ಲರ್. ಅದೇ ವಿಚಾರ ಬೆಳಗ್ಗೆ ಎದ್ದ ಕೂಡಲೇ ಆ್ಯಕ್ಷನ್ನಲ್ಲಿ ಬರುತ್ತವಾಗ. ಅದಕ್ಕೆ ಅವಶ್ಯವಿರುತ್ತದೆ. ಜಾಗೃತಾವಸ್ಥೆಯಲ್ಲಿ ಅಭ್ಯಾಸ ಮಾಡಿದ್ದಾದರೆ ಮಲಗುವಾಗ ಬೇರೆ ವಿಚಾರಗಳು ಬರುತ್ತವೆ. ನಾಮಸ್ಮರಣೆಯು ಮಾಡುವುದು ಉಳಿಯುತ್ತದೆ ಹಾಗೂ ಇಲ್ಲದ ವಿಚಾರಗಳು ನಿದ್ರೆ ಹತ್ತಿ ಬಿಡುತ್ತದೆ. ನಿರಂತರ ನಾಮಸ್ಮರಣೆ ಅಭ್ಯಾಸ ಮಾಡಿದ್ದರೆ ಅದು ಅಂತ್ಯಕಾಲದಲ್ಲಿ ಹೇಗೆ ಸ್ಮರಣೆಗೆ ಬಂದಿತು? ನಿರಂತರ ನಾಮಸ್ಮರಣೆ ಅಭ್ಯಾಸ ಮಾಡದಿದ್ದರೆ ಅದು ಅಂತ್ಯಕಾಲದಲ್ಲಿ ಹೇಗೆ ಸ್ಮರಣೆಗೆ ಬಂದಿತು? ಒಬ್ಬರು ಸಾಯಕ್ಕಿಂತ ಮುಂಚೆ ಕೂಗಾಡ್ತಿದ್ರು, ಓ ನೋವ್ತಾ ಇದೆ, ಇದು ಮಾಡ್ರಿ ಒತ್ರಿ ಕಾಲು ಒತ್ರಿ. ಆದರೆ ಬಾಯಲ್ಲಿ ರಾಮ ರಾಮ ಹರಿ ಹರಿ ಅಂತ ಒಂದು ಕ್ಷಣಕ್ಕೂ ಬರಲಿಲ್ಲ ಅವರಿಗೆ. ಅಂದರೆ ಎಷ್ಟು ನಾವು ಕರ್ಮಗಳನ್ನು ಮಾಡಿರ್ತೀವಿ ನಾವು ಅಂತ್ಯಕಾಲ ಸಾಧಿಸ್ಲಿಕ್ಕಾಗೋದಿಲ್ಲ. ಅಂದರೆ ಎಚ್ಚರ ಅವಸ್ಥೆಯಲ್ಲಿ ನಾವು ಎಲ್ಲರನ್ನೂ ಬೈಕೊಂಡು ಕೂತಿದ್ರೆ ರಾಮ ರಾಮನೇ ಅನ್ನಲಿಲ್ಲ, ಅಭ್ಯಾಸನೇ ಮಾಡಲಿಲ್ಲ. ಅಭ್ಯಾಸೇನತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮಾಡಬೇಕು. ಸುಮ್ಮನೆ ಮನಸ್ಸು ನಮ್ಮ ಹೇಳಿದ ಕೂಡಲೇ ಒಂದು ದಿವಸಕ್ಕೆ ರಾಮ ಅಂತ ಒಪ್ಕೊಂಡ್ಬಿಡೋದಿಲ್ಲ. ಅಭ್ಯಾಸ ಮಾಡ್ತಾ ಮಾಡ್ತಾ ಒಳಗೆ ತರಬೇಕು, ರಾಮನ ಹತ್ರ ಕೂಡಿಸಿ ಅಭ್ಯಾಸ ಮಾಡಿದ್ರೆ ಮರಣಕಾಲದಲ್ಲಿ ರಾಮ ಅಂತ ಒಂದು ಸತಿನಾರು ಬಾಯಲ್ಲಿ ಬರುತ್ತೆ. ಮೊದಲು ಅಭ್ಯಾಸ ಮಾಡದಿದ್ದರೆ ಪರೀಕ್ಷೆಯ ಸಮಯದಲ್ಲಿ ಹೇಗೆ ನೆನಪಿಗೆ ಬಂದಿತು? ಪರೀಕ್ಷೆ ಸಮಯ, ಅಂತ್ಯಕಾಲ ಅಂದರೆ ಪರೀಕ್ಷೆ ಸಮಯ. ಯಾಕಂದರೆ ಅದರಿಂದ ಮುಂದಿನ ಸ್ಥಿತಿ ನಮ್ಮದು, ಮುಂದಿನ ಜನ್ಮದ ನಿರ್ಧಾರ ಆಗತ್ತೆ. ನಾಮಸ್ಮರಣೆ ಏನು ಮಾಡಿದ್ದಾನಪ್ಪ ಇವಂದೇನಾಗತ್ತೆ ಕತೆ ಅಂತ. ಆದ್ದರಿಂದ ನಾಮಸ್ಮರಣೆಯ ಅಭ್ಯಾಸವನ್ನು ಇಂದಿನಿಂದಲೇ ಪ್ರಾರಂಭ ಮಾಡೋಣ. ಇಂದಿನ ಬೋಧವಚನ, ನನ್ನ ಮರಣವನ್ನು ನನ್ನ ಕಣ್ಣುಗಳಿಂದಲೇ ನೋಡಿದೇನು. ಅಂದರೆ ನನ್ನ ಮುಂದೆಯ ನನ್ನ ವಾಸನೆಗಳೆಲ್ಲವೂ ಕ್ಷೀಣವಾದವು ಎಂಬ ಅನುಭವ
ಬರುವುದು. ನನ್ನ ಕಣ್ಣಿಂದ ನನ್ನ ಮರಣ ನೋಡಬೇಕು. ತುಕಾರಾಮ್ ಮಹಾರಾಜ್ ಹೇಳ್ತಾರೆ, ಮ್ಯಾ ಪಾಹಿಲಾ माझा ಮರಣ माझ्या डोळा ಅಂತ. ನನ್ನ ಕಣ್ಣಿಂದ ನನ್ನ ಮರಣ ಅಂದರೆ ನಾನು ಎಂಬುವ ಮರಣ, ನಾನು ಎಂಬುವ ಸುಳ್ಳು ಏನು ನಾನು ಇದೆಯೋ ಅದು, ನಾನು ನನ್ನದು ಅನ್ನೋದು ಏನಿದೆಯೋ ಅಹಂಕಾರ ಮಮತ್ವ, ಅದರ ಮರಣ ನನ್ನ ಕಣ್ಣಿಂದ ನೋಡಿದ್ರೆ, ಅಂದರೆ ಯಾವ ಥರವಾದ ಪ್ರತಿಕ್ರಿಯೆ ಕೊಡದಲ್ಲೇ ಬದುಕಿದಾದರೆ ನನ್ನ ವಾಸನೆಗಳು ಎಲ್ಲ ಕ್ಷೀಣವಾಗುತ್ತದೆ. ಈ ಅನುಭವ ನಮ್ಮ ಇದ್ದ ಜೀವನದಲ್ಲೇ ಬರುತ್ತೆ. ಅದಕ್ಕೆ ಮೋಕ್ಷ, ಅದಕ್ಕೆ ಮುಕ್ತಿ ಅಂತ ಹೇಳುತ್ತಾರೆ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.